ಹೋಪ್ ದೇ ಫೈನ್. ಓ ಫಕ್ ಅಂತ ಕಾಣ್ತಿಲ್ಲ. ಓ ಫಕ್ ಇದಂತ ಸಾಕು ರೋಡ್ ಕೊಡಿ. ಇವತ್ತು ರೂಮಲ್ಲಿ ಬಿದ್ಕೊಂಡ್ರೆ ಒಂದ್ಸರ್ತಿ ಆದಷ್ಟು ಫಿಸಿಕಲಿ ಮೆಂಟಲಿ ಹೆಲ್ದಿ ಇರಬೇಕು. One miss and you're gone. This is what I was waiting for. ಓ ಫಕ್ ಅಂತ ಕಾಣ್ತಿಲ್ಲ. ಓ ಫಕ್ ಇದಂತ ಇನ್ನೂ ಎಂತ ಆರಿಸ್ತಿದ್ದಾನೆ ಬ್ರೋ. ಫಕ್ ಏನೋ ಓಟೋ ಕೊಡಬೇಕು, ಕಷ್ಟ ಉಂಟು. Oh fuck. I missed. I slipped. Oof. That was risky. That was fucking risky. Oh my god. ಅದು ಮಣ್ಣು ಇದು ದಿನ ಹೊಡಿತಿದಲ್ಲ, ಏನು ಕಾಣ್ತಿಲ್ಲ. ಪ್ಯಾಂಗಾಂಗ್ ಅರುಣ್ ಅಣ್ಣ ಮತ್ತು ಸಚಿನ್ ಅಣ್ಣ ಹಿಂದೆ ಇದ್ದಾರೆ. ಹೋಪ್ ದೇ ಆರ್ ಫೈನ್. Oh fuck. Somehow managed, dude. Somehow fucking managed. Oof. Oh fuck, again off-road. Again. Oh god. It's ಸರಿ ಇದೆ, ಕ್ಲೀನ್ ಇದೆ ರೋಡ್. ಓ ಅದು ನಂಗೆ ಬಾಯಿಗೆ ಬಂದಿತ್ತು ರೀ. ಎಲ್ಲಿ ಮಾರ ರೋಡ್
ಓಹ್ 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 ಅಮ್ಮ sexy 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 ಐ ಗೆಸ್ ಇದು ನದಿ ಇಲ್ಲಿ ತನಕ ನೀರು ಬರುತ್ತಂತ ವಿಂಟರ್ ಸೀಸನಲ್ಲಿ ರೈನಿ ಸೀಸನಲ್ಲಿ ಇಲ್ಲಿ, ಅದಕ್ಕೆ ಇಲ್ಲೆಲ್ಲ ಹೀಗೆ ಕಲ್ಲಿದೆ. ಇಲ್ಲಾಂದರೆ ನಾರ್ಮಲಿ ನೋಡಿ ಈಗ ನೀರು ಬರುತ್ತಂತೆ ಈಚೆ ತನಕ. ಈಗ ಸದ್ಯಕ್ಕೆ ನೀರಿಲ್ಲ ಅಷ್ಟು. ಸೊ ಥ್ಯಾಂಕ್ಫುಲಿ ಇಲ್ಲದೆ ಎಲ್ಲ ನೋಡ್ಬೋದು ನೀವು, ಪ್ಯಾಂಗಾಂಗ್ ಬರುವಾಗೆಲ್ಲ ವಾಟರ್ ವೇಟಿಂಗ್ ಮಾಡ್ಕೊಂಡು ಬರ್ತಾರೆ ಈಚೆಲ್ಲ. Experiencing the real off-road. ಇವತ್ತು ನಾನು ತೆಗಿತೇನೆ ಮಾತು, ಸಾಕು ರೋಡ್ ಕೊಡಿ. ಅಪ್ಪ ರೋಡ್ ರೀ, ಸಾಕು. ಅಮ್ಮ ಬೆನ್ನಿದು ಬಿ ಹೋಯ್ತಂತ. ಓಹ್ ಓಹೋ ಓಹೋ Woof! Ah, come on. Let's go! Top class. Bale bale. Bale bale bale. Oh my god. ಇದು ನೆಕ್ಸ್ಟ್ ಇಯರ್ ಅದಕ್ಕಿಂತ ನೆಕ್ಸ್ಟ್ ಇಯರ್ ಆಗ್ಬೋದು ಇದು ರೋಡು. ಯಾಕಂದರೆ ಈಗ ಸದ್ಯಕ್ಕೆ ಆಫ್ ರೋಡಿಂಗ್ ಇಷ್ಟೇ ಅಂತ. ನಾನೊಂದು 2 ವರ್ಷ ಮುಟ್ಟಾದ್ಮೇಲೆ ಎಲ್ಲ ನೀಟ್ ರೋಡ್ ಇರುತ್ತೆ. ಒಂದು ರಿಯಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಈಗ ಒಂದು 2 ಇಂಚ್ ಅಷ್ಟು ಮಣ್ಣಿದೆ ಸ್ಕ್ರೀನಲ್ಲಿ ಮತ್ತು ಇದರಲ್ಲಿ, ಅಷ್ಟು ಆಫ್ ರೋಡ್ ಇತ್ತು. ಬಾಪ್ರೆ ಸಾಕಾಗೋಯ್ತು. ಈಗ ಅಮ್ಮ ತಂದೆ, ಇದೊಂದು ರೋಡ್ ಸಿಕ್ಕಾದ್ಮೇಲೆ ಸ್ವಲ್ಪ ಬೆನ್ನು ಮೂಳೆ ಸರಿ ಆಗ್ಬೋದು.
ಎಂತ ರೋಡ್ ಗುರು, ರೋಡ್ ಅಂದರೆ ರೋಡ್. ಅದು ಸಪ್ರೇಟ್ ಆಫ್ ರೋಡಿಂಗ್ ಇದಿತ್ತಲ್ಲ, ನೀರಿದಲ್ಲ, ಅದೆಲ್ಲ ಸಪ್ರೇಟ್ ಆಗ್ತದೆ. ಇದರಲ್ಲಿ ಏನು ಹಾಕಕ್ಕೆ ಹೋಗೋಲ್ಲ, ಯಾಕಂದರೆ 30-40 ನಿಮಿಷ ಆಗ್ಬೋದು, ಇಡೀ ಒಂದು ಮೂವಿ ಮಾಡ್ಬೋದು ನಾನು ಇವತ್ತಿದ್ದು. ಅದಕ್ಕೆ ಇವತ್ತಿದೆಲ್ಲ ಸ್ವಲ್ಪ ಕಟ್ ಶಾರ್ಟ್ ಮಾಡಿ ನೀವು ನೋಡೋತಾ ಇರೋವಾಗ ಮಾಡ್ತೀನಿ ವಿಡಿಯೋ. ಅಡಿಯಾ ಇವತ್ತೊಂದು ನಾರ್ತಿಗೆ ಬಂದು ಬೈಕ್ ಬಿಡೋ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ಸಿಕ್ತು. ಅಂತ ರೋಡ್ ರೀ, ಕಚ್ಚಾ ಪಚ್ಚಾ ಚಕಪ್ ಕಪ್ಪು. A few moments later. ಒಂದು ಶಾರ್ಟ್ ಬ್ರೇಕ್, ಹೊಟ್ಟೆ ಪೂಜೆ ಮಾಡಿ ಪುನಃ ರೋಡಲ್ಲಿ ಇಳಿದ್ವಿ. 110 ಕಿಲೋಮೀಟ್ರ್ ಇದೆ ಅಂತೆ. 60 ಕಿಲೋಮೀಟ್ರ್ ಪಾಸ್ ಆಯಿತು, 60-70 ಕಿಲೋಮೀಟ್ರ್. ಅಪ್ಪ, ಓ ನಿನ್ನೇನು ಸಾಕಾಗಿತ್ತು. ಇವತ್ತು ರೂಮಲ್ಲಿ ಬಿದ್ಕೊಂಡ್ರೆ ಒಂದು ಸರ್ತಿ ಬಿದ್ದಂಗೆ, ನಾನು ಹೇಳೋಕ್ಕಿಲ್ಲ. ನಾನು ಅಪ್ಪ ಸುಸ್ತಾಗೋಗಿದೆ, ನಾನು ತುಂಬ ಸುಸ್ತಾಗಿದೆ, ಹೇಳೋಕ್ಕಿಲ್ಲ. ಸಾವು ಇವ್ರದ್ದು, ಗಾಡಿ ಅವ್ರು ಬಿಡೋದೇ ಇಲ್ಲ. Two hours later. Update. Atrás fría, se ve Free. Okay, so the update is ನಾವು ಮಧ್ಯಾಹ್ನ 1-1:30 ಗಂಟೆಗೆ ಪ್ಯಾಂಗಾಂಗ್ಗಿಂತ ಹತ್ತಿರ 40 ಕಿಲೋಮೀಟರ್ ಹತ್ತಿರ ನಿಲ್ಸಿದ್ವಿ ಊಟಕ್ಕೆ. ರೈಡರ್ಸ್ ಎಲ್ಲ ಸುಸ್ತಾಗಿದ್ರು. ಸಚಿನ್ ಒಬ್ಬರು ಹೇಳಿದರು, ನಾನು ಇವತ್ತು ಫುಲ್ ರೈಡ್ ಮಾಡ್ತೀನಿ, ನಾಳೆ ನಾವು ಮಾಡೋಣ ಅಂತ. ಸೊ ಈಗ 3 ರೈಡರ್ಸ್ ಎಲ್ಲ ರೆಸ್ಟ್ ತೊಗೊಂಡ್ವಿ. ಹಾಗೆ ನಾಳೆಗೆ ಒಂದು ಗಂಟೆ, ನಾಳೆ ಪುನಃ 150 ಕಿಲೋಮೀಟರ್ ರೈಡ್ ಇದೆ. ನಾಳೆ ಬಟ್ ಆಫ್ ರೋಡಿಂಗ್ ಇಲ್ಲ, ಬಟ್ ನಾರ್ಮಲ್ ರೋಡ್. ಬಟ್ ಹೇಳೋಕ್ಕಾಗಲ್ಲ ಹೇಗಿದೆ ಅಂತ. ರೋಡ್ ಇವ್ರು ಹೇಳ್ತಾರೆ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಮತ್ತೆ ಮಿಕ್ಕಿದ ಇನ್ನೊಂದು ಅಪ್ಡೇಟ್ ಅಂದರೆ ಈಗ 2 ಪೇಷಂಟ್ಸ್ ಇದ್ದಾರೆ, ಹುಷಾರಿಲ್ಲ. ಆಬ್ವಿಯಸ್ಲಿ ಇಲ್ಲಿ ಬರುವಾಗ ಯಾರಿಗಾದ್ರೂ ಏನಾದರೂ ಆಗುತ್ತೆ. ಹಾಗೆ ಹೈ ಸಿಕ್ನೆಸ್ ಇಂದ ಹುಷಾರಿಲ್ಲ, ಕೆಮ್ತಿದ್ದಾರೆ, ಕಫ ಆಗಿದೆ. ಸೊ ಸ್ವಲ್ಪ ಏನೋ ನಡೀತಿದೆ. ಅದನ್ನು ಈಗ ನಾವು ಯಾರು ಗಾಡಿ ಬಿಡ್ತಿಲ್ಲ.
ನಾಳೆ ಬಿಡೋಣ. 4 ಇಂಚೆಲ್ಲ ಇಂಚು 35 ಇಂಚು ಪೂರ ಹಾಕೊಂಡು ಜನಕ್ಕೆ ಗೊತ್ತಾಗುತ್ತೆ ನೆರುವೆ ಯಾವ ಶೂಟಿಂಗ್ ಪಾಯಿಂಟಿಗೆ ಬಂದಿದ್ವಿ. ತುಂಬ ಚಳಿ ಇದೆ ಮಾರ. ಎಷ್ಟು ಡಿಗ್ರಿ ಇದೆ ಅಂತ ಗೊತ್ತಿಲ್ಲ, ನೋಡೋಣ. ಫೋನಲ್ಲಿ ನೆಟ್ವರ್ಕ್ ಇದೆ ಆ್ಯಕ್ಚುಲಿ, ಚೆನ್ನಾಗಿದೆ. ಹಾಂ, ನೆಟ್ವರ್ಕ್ ಇದೆ, ತೋರಿಸ್ತೀನಿ. 1 ಸೆಕೆಂಡ್ 19 ತೋರಿಸ್ತಿದೆ. ಇದು ನೆಟ್ವರ್ಕ್ ಸರಿ ಇಲ್ಲ. ಎಲ್ಲಿ ಗೊತ್ತಾಗ್ತಿಲ್ಲ ಸದ್ಯಕ್ಕೆ. 4G ಅಲ್ಲಿದೆ, ಬಟ್ ಸ್ಟಿಲ್ ಓಕೆ ಫೈನ್. ಸೊ ದ ಪಾಯಿಂಟ್ ಈಸ್ ಬ್ರೀತಿಂಗ್ ಪ್ರಾಬ್ಲಮ್ ಇಶ್ಯೂ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲ ಹೆದರ್ಸ್ತಿದ್ದಾರೆ. ಬಟ್ ದೆನ್ ಫೈನ್, ಅಷ್ಟೇನು ಪ್ರಾಬ್ಲಮ್ ಆಗ್ತಿಲ್ಲ. 2 ಪೇಷಂಟ್ಸ್ ಇದ್ದಾರೆ ನಮ್ಮೊಟ್ಟಿಗೆ ಬಂದವರು. ಅವರೀಗ ಗಾಡಿಯಲ್ಲಿ ಕೂತವ್ರೆ, ಬೇಡ ಅಂತ ಬರೋದು. ಬಟ್ ಲುಕ್ ಎಟ್ ದ ವ್ಯೂ. ಅದೇ ಅವ್ರು ಹೇಳಿದಾಗೆ ಇವತ್ತಿದ್ದು ಆಫ್ ರೋಡ್ ತುಂಬ ಕಷ್ಟ ಇತ್ತು. ಬಟ್ ಸಮ್ ಹೌ ವಿ ಹ್ಯಾವ್ ಮ್ಯಾನೇಜ್ ಟು ಕಮ್ ಔಟ್ ಫ್ರಮ್ ಇಟ್. ಚೆನ್ನಾಗಿತ್ತು ಆಫ್ ರೋಡ್. ಸುಸ್ತಾಗಿತ್ತು, ತುಂಬ ಸುಸ್ತಾಗಿತ್ತು ಗಾಡಿ ಬಿಟ್ಟು. ಸೊ ನಾವೇನು ಮಾಡಿದ್ವಿ ಅಂತ ನಮ್ಮ ಕಲೀಗ್ಸ್ ಎಲ್ಲ ಇದ್ರಲ್ಲ, ಸೊ ನಾವು ಅವ್ರಿಗೆ ಹೇಳಿದ್ವಿ. ನಾವು ಲಂಚಲ್ಲಿ ಕೂತಿದ್ವಾಗ ದೇ ವಾಸ್ ಓನ್ಲಿ 40 ಕಿಲೋಮೀಟರ್ಸ್ ಲೆಫ್ಟ್ ಫಾರ್ ದಿಸ್ ಲೇಕ್ ಪ್ಯಾಂಗಾಂಗ್ಗೆ. ಸೊ ನಾವು ಹೇಳಿದ್ರೆ 40 ಕಿಲೋಮೀಟರ್ಸ್ ಇದೆ, ಕ್ಲೀನ್ ರೋಡ್, ಚೆನ್ನಾಗಿತ್ತು ರೋಡ್. ಕ್ಲೀನ್ ಅಂದರೆ ಅಷ್ಟು ಕ್ಲೀನ್ ರೋಡ್ ಹೇಳಿದ್ವಿ. ಕ್ಲೀನ್ ರೋಡ್ ಆರಾಮ್ಸೆ ಬಿಡಿ ನೀವೇ ಅಂತ ಹೇಳಿ. ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ 1 ಗಂಟೆ. ಅದರ ಮಧ್ಯದಲ್ಲಿ ಇವರು ಎಲ್ಲ ಹಾಸ್ಪಿಟಲ್ ಹೋಗಿ ಅವ್ರನ್ನೆಲ್ಲ ಚೆಕಪ್ ಮಾಡಿಸ್ಕೊಂಡು ಏನೆಲ್ಲ ಇಶ್ಯೂ ಇದೆ ಅಂತ ಅಂದ್ಕೊಂಡು ರಿಸಾಲ್ವ್ ಆಗಿ ಬಂದರು. ಸೊ ಲೇಟ್ ಆಯಿತು. ಸದ್ಯಕ್ಕೆ ಈಗ ಟೈಮ್ 5:30. ಟೈಮ್ ಇಸ್ 5:30. ಸೊ ಹಾಂ, ದಿಸ್ ಇಸ್ ದ ಸೇಮ್ ಆಗುತ್ತೆ. ಈಚೆ ಕೆಳಗೆ ಬರುವಾಗ ದೆನ್ ಏನೂ ಮಾಡೋಕ್ಕಾಗಲ್ಲ, ಕೆಲವರಿಗೆಲ್ಲ ಆಗುತ್ತೆ. ಅದೇ ಅಲ್ಲ, ಆಲ್ವೇಸ್ ವೆನ್ ಎವರ್ ಯು ಕಮ್ ಟು ದೀಸ್ ಪ್ಲೇಸಸ್ ರೈಟ್, ನೀವು ಆದಷ್ಟು ಫಿಸಿಕಲಿ ಮೆಂಟಲಿ ಹೆಲ್ದಿ ಇರಬೇಕು. ನಿಮ್ಮ ಹೊಟ್ಟೆನೂ ಅಷ್ಟೇ ಹೆಲ್ದಿ ಫುಡ್ ತಿನ್ನಬೇಕು. ಫಿಸಿಕಲಿ ನೀವು ಅಷ್ಟು ಆ್ಯಕ್ಟಿವ್ ಇರಬೇಕು. ಥ್ಯಾಂಕ್ಫುಲಿ ನಾನು ಸೈಕ್ಲಿಂಗು, ಸ್ಕಿಪ್ಪಿಂಗು, ಅದ್ರ ಇಲ್ಲಿ ಬರೋ ಮುಂಚೆ 1 ತಿಂಗಳು ಮುಂಚೆ ನೀವು ನೋಡಿದ್ರಾಗೆ ಕುದುರೆಮುಖ ಆಚೆ ರೈಡ್ ಹೋಗಿದ್ವಿ. ಜಸ್ಟ್ ಟು ನೋ ಹೌ ಗುಡ್ ಐ ಆಮ್ ಇನ್ ದ ರೈಡ್. ಸೊ ರೈಡ್ ಮಾಡಿಕೊಂಡು ಸ್ಕಿಪ್ಪಿಂಗ್, ಸೈಕ್ಲಿಂಗ್, ಬ್ಯಾಡ್ಮಿಂಟನ್ ಎಲ್ಲ ಮಾಡಿ, ಸೊ ಥ್ಯಾಂಕ್ಫುಲಿ ಬೈ ದ ಗಾಡ್ಸ್ ಗ್ರೇಸ್ ಚೆನ್ನಾಗಿದ್ದೇನೆ. ಸೊ ದಿಸ್ ಇಸ್ ದಿಸ್ ವ್ಯೂ ರೈಟ್ ನೌ. ಸೊ ಅಪ್ಡೇಟ್ ನಮ್ದು ಇವತ್ತಿದು ಕಾಟೇಜ್, ಪ್ಯಾಂಗಾಂಗ್ ಸೀಸ್ಕೇಪ್ ಕಾಟೇಜ್. ಚಳಿ ಆಗ್ತಿದೆ ಮಾರ್ಯ, ತುಂಬ ಚಳಿ ಆಗ್ತಿದೆ. ಕಾಟೇಜ್ ರೂಮ್ಸ್ ಎಲ್ಲ ಹೀಗಿದೆ. ಇಂಥ ಕಾಟೇಜಲ್ಲಿ ಹೀಟರ್ ಕೊಡಲ್ಲ, ಯಾಕಂದರೆ ಎಲ್ಲ ಕಾಟೇಜಸ್ ಎಲ್ಲ ವುಡನೆಲ್ಲ ಆಗಿದೆ. ಒಬ್ಬ ಚಳಿ ಆಗ್ತಿದೆ ತಂದೆ. ನೋಡಿ ಅಲ್ಲಿ ಯಾರಿದ್ದಾರೆ, ನಮ್ಮ ಅಣ್ಣ ಸಾಕ್ಸ್ ಆಡ್ಗೆನಾ ಮೋದಿ ಹೇ ತೋ ಮುಮ್ಕಿನ್. ಸೊ ನೋಡಿ, ಇನ್ನೊಂದು ಅಪ್ಡೇಟ್ ಬಂತು. ಇಲ್ಲಿ ಎಷ್ಟು ಚಳಿ ಇದೆ ಅಂದರೆ, ರಾತ್ರಿ ಹೊರಗೆ ಬಂದರೆ ಯುವರ್ ಗಾನ್, ಯು ವಿಲ್ ಬಿ ಕೊಲ್ಯಾಪ್ಸ್ಡ್. ಚಳಿ ಇದೆ ಮಾರೆ, ತುಂಬ ಚಳಿ. ಗ್ಲೌಸ್ ಹಾಕಿದ್ದೇನೆ, ನೆಕ್ ವಾರ್ಮರ್ ಹಾಕಿದ್ದೇನೆ, ಎಲ್ಲ ಹಾಕಿದ್ದಾನೆ, ಅದು ಚಳಿ ಆಗ್ತಿದೆ. ಬಟ್ ವ್ಯೂ ದಿಸ್ ಈಸ್ ದ ವ್ಯೂ. ಅಲ್ಲೊಂದು ಸಣ್ಣದಾಗಿ ಒಂದು ಹಾಸ್ಪಿಟಲ್ ಇದೆ ಕಾಟೇಜಲ್ಲಿ. ನಮ್ಮ ಬೈಕ್ಸ್ ಇಲ್ಲಿ ರೆಡಿ ಆಗಿದೆ. ನಾನೊಂದು ಕೆಲಸ ಮಾಡಬೇಕಂತ, ಇದು ಏನು ಹೇಳ್ತೀರಿ, ಗಾಡಿ ಸ್ಟಾರ್ಟ್ ಮಾಡಿ ಗಾಡಿದು ಎಕ್ಸಾಸ್ಟ್ ಒಂದು ಕೈ ಹಿಡಿಬೇಕಂತ. ತಂದೆ ಲೈಟ್ ಬಂತು. ಸೊ ದಿಸ್ ಇಸ್ ದ ವ್ಯೂ ಫಾರ್ ನೌ. ನೋಡೋಣ, ನಾಳೆ ಬೆಳಗ್ಗೆ ಎದ್ದು ಪುನಃ ಪ್ಯಾಂಗಾಂಗಿಂದ ಲೇ ಹೋಗಬೇಕು. ಇವತ್ತಿದು ಸ್ವಲ್ಪ ವೀಡಿಯೋ ಕಡಿಮೆ ಆಗ್ಬೋದು, ಯಾಕಂದರೆ ನಾನು ರೈಡ್ ಬೆಳಗಿಂದ ಮಧ್ಯಾಹ್ನ ಮಾಡಿ ಮತ್ತೆ ಮಲಗಿದ್ದೆ. ಮಲಗೋ ಟೈಮಲ್ಲಿ ಎಲ್ಲ ಕಾಂಟ್ ಆಗಿತ್ತು.
ಈಗ ಅಲ್ಲಿ ಒಬ್ಬರು ಬಿದ್ಕೊಂಡಿದ್ದಾರೆ ಚಳಿಯಿಂದ. ಇಬ್ಬರು ಬಿದ್ಕೊಂಡಿದ್ದಾರೆ, ಒಬ್ಬರಲ್ಲ. ಸೊ ಅದಕ್ಕೆ ನೆಕ್ ವಾರ್ಮರ್ ಇದು ಮತ್ತು ನಿಮ್ಮದು ಥರ್ಮಲ್ಸ್ ಆ್ಯಕ್ಚುಲಿ ಬೇಕು ಇಲ್ಲಿ ಬರುವಾಗ, ಇಲ್ಲ ಸಾಯ್ತೀರ. ತುಂಬ ಚಳಿ ಇದೆ. ಸೊ ಸಿ ಯು ಇನ್ ದ ಡಿನ್ನರ್ ಟೈಮ್.